Hi, good evening, all of you. How are you all? I hope all are fine. Yes, I am also fine. ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಇಂಗ್ಲಿಷ್ ವಿಷಯದಲ್ಲಿ ಅತ್ಯಂತಹ ಸರಳವಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಲಿತಾ ಇದ್ದೀವಿ. ಬಟ್ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಟಾಪಿಕ್ ಈಸ್ ಕಂಜಂಕ್ಷನ್. ನಿಮ್ಗೆ ಗೊತ್ತು ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚ್ ಎಂಟಿದಾವ. ಒಂದನೇದ್ದು ನೌನ್, ಸೆಕೆಂಡ್ ಒನ್ ಪ್ರನೌನ್, ಥರ್ಡ್ ಒನ್ ವರ್ಬ್, ಫೋರ್ತ್ ಒನ್ adverb, fifth one adjective, sixth one which conjunction. Today we are discussing about this topic. What is conjunction? ಅಲ್ವಾ, ಸರಳವಾಗಿ ಎಲ್ಲವನ್ನ ತಿಳ್ಕೊಂತ ಹೋಗೋಣ. ಅವಾಗ ನಮಗ ಒಂದಕ್ಕ ಒಂದು ಲಿಂಕ್ ಇರ್ತೈತಿ. ಅದು ನೋಡ್ತಾ ಹೋದಾಗ ಎಲ್ಲವೂ ಸರಳವಾಗಿ ಅರ್ಥ ಆಗ್ತಾ ಹೋಗುತ್ತಾ. ಹಾಗಾದ್ರೆ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ನಾವೀಗ ಏನ್ ಮಾಡೋಣ, ಈ ಟಾಪಿಕ್ ನ ಅಧ್ಯಯನ ಮಾಡ್ತಾ ಹೋಗೋಣ. ಓಕೆನಾ? ಎಸ್, ಎಲ್ಲರೂ ಒಂದು ಪೆನ್ನು ಪುಸ್ತಕವನ್ನು ಇಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಬಹಳ ಇಂಪಾರ್ಟೆಂಟ್ ಇರುತ್ತೆ ಕ್ಲಾಸ್ಗಳು. ಮುಂದೆ ಬರ್ತಕ್ಕಂಥ ಟಾಪಿಕ್ಗಳನ್ನು ಅತ್ಯಂತ ದೀರ್ಘವಾಗಿ ಅಧ್ಯಯನ ಮಾಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲರಿಗೂ ಗೊತ್ತಿರುತ್ತಲ್ವಾ, ಹಾಗಾಗಿ ಮೇನ್ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಓಕೆ, ಎಸ್, ಲೆಟ್ ಅಸ್ ಸ್ಟಾರ್ಟ್ ದ ಕ್ಲಾಸ್. ಕಂಜಂಕ್ಷನ್, ಇಟ್ ಮೀನ್ಸ್ ಕನ್ನಡ ಮೀನಿಂಗ್ ಸಂಬಂಧ ಸೂಚಕಾವ್ಯಯಗಳು. ಸಂಬಂಧ ಸೂಚಕಾವ್ಯಯಗಳು ಇಲ್ಲಿ ಇದೆ ಸಂಬಂಧ ಅಂತ. ಹಾಗಾದ್ರೆ ಸಂಬಂಧವನ್ನ ಏನ್ ಮಾಡ್ತಕ್ಕಂಥದ್ದು? ಸೂಚಿಸ್ತಕ್ಕಂಥದ್ದು. ಹಾಗಾದ್ರ ಕಂಜಂಕ್ಷನ್ ಅಂದ್ರೆ ಏನು? ವಾಕ್ಯವನ್ನು ನೋಡೋಣ. ಏನ್ ಹೇಳ್ತಾ ಕಂಜಂಕ್ಷನ್ ಅಂದ್ರ, ಕಂಜಂಕ್ಷನ್ ಇಸ್ ಎ ವರ್ಡ್, ಇಟ್ ಈಸ್ ಜಾಯಿಂಡ್ ಟು ಸೆಂಟೆನ್ಸ್, ಟು ಪೇಸ್, ಟು ವರ್ಡ್ಸ್ ಎಕ್ಸೆಟ್ರಾ ಈಸ್ ಕಾಲ್ಡ್ ಆಸ್ ಎ ಕಂಜಂಕ್ಷನ್ ಅಂತ ಕರಿತೀವಿ. ನೋಡೋಣ, ನೋಡಿ, ಕಂಜಂಕ್ಷನ್ ಈಸ್ ಎ ವರ್ಡ್. ಕಂಜಂಕ್ಷನ್ ಅನ್ನೋದು ಒಂದು ಶಬ್ದ. ದಟ್ ಜಾಯಿಂಟ್ಸ್ ಅಂದ್ರ ಕೂಡಿಸ್ತೈತಿ ಅಂತ, ಜಾಯಿಂಟ್ ಮಾಡುತ್ತಾ, ಏನನ್ನ ಆರ್ ಕನೆಕ್ಟ್ ಮಾಡುತ್ತಾ. ಜಾಯಿಂಟರ್ ಮಾಡ್ಬೋದು, ಕನೆಕ್ಟರ್ ಮಾಡ್ಬೋದು. ಏನನ್ನ ಜಾಯಿಂಟ್ ಮಾಡ್ತಾ ಕನೆಕ್ಟ್ ಮಾಡ್ತಾ ಅಂದ್ರ ಟೂ ವರ್ಡ್ಸ್. ನೋಡಿ, ಟೂ ವರ್ಡ್ಸ್, ಎರಡು ಶಬ್ದಗಳನ್ನ ಕೂಡಿಸ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಪೇಸ್ ಜೋಡಿಗಳು ಅಂತೀವಲ್ಲ, ಎಸ್ ಅದು. ಅಂಡ್ ಸೆಂಟೆನ್ಸ್ ಅಂದ್ರ ವಾಕ್ಯಗಳು. ಹೌದಾ? ಸೆಂಟೆನ್ಸ್ ಅಂದ್ರ ವಾಕ್ಯಗಳು. ಎರಡೂ ಶಬ್ದಗಳನ್ನ, ಎರಡು ಜೋಡಿಗಳನ್ನ ಅಥವಾ ಎರಡು ವಾಕ್ಯಗಳನ್ನ ಅರ್ಥಕ್ಕನುಸಾರವಾಗಿ ಕೂಡಿಸುವಂತಹ ಒಂದು ಶಬ್ದಗಳಿಗೆ ನಾವೇಂತ ಕರಿತೀವಿ? ಕಂಜಂಕ್ಷನ್ ಅಂತ ಕರಿತೀವಿ. ಕನ್ನಡದಾಗ ನೋಡ್ತಾ ಹೋದ್ರೆ ಶಬ್ದಗಳ ಸಮೂಹವನ್ನ ಇಲ್ಲ ವಾಕ್ಯಗಳನ್ನ, ನೋಡಿ, ಶಬ್ದಗಳ ಸಮೂಹಗಳನ್ನ ಅಥವಾ ವಾಕ್ಯಗಳನ್ನ ಜೋಡಿಸುವ ಶಬ್ದಕ್ಕೆ ಸಂಬಂಧ ಸೂಚಕಾವ್ಯಯಗಳು ಅಂತ ಕರಿತೀವಿ, ಕಂಜಂಕ್ಷನ್ ಅಂತ ಕರಿತೀವಿ. ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಎರಡು ಶಬ್ದಗಳನ್ನ ಜೋಡಿಸ್ತಿರ್ತೈತಿ, ಅಥವಾ ಎರಡು ವಾಕ್ಯಗಳನ್ನ ಜೋಡಿಸ್ತಿರ್ತೈತಿ, ಅಥವಾ ಇಬ್ಬರು ವ್ಯಕ್ತಿಗಳನ್ನ ಅಥವಾ ಒಂದು ಜೋಡಿಯನ್ನ ಜೋಡಿಸ್ತಿರ್ತೈತಿ. ಆ ಎಲ್ಲವನ್ನ ಜೋಡಿಸುವಂತಹ ನಡಕ್ ಬರ್ತಕ್ಕಂತಹ ಒಂದು ಶಬ್ದವನ್ನ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಅವು ಯಾವ್ಯಾವು ಹೇಗಿರ್ತಾವ ಅಂತ ನೋಡ್ತಾ ಹೋದ್ರ ನಿಮ್ಗೆ ಕೆಲವೊಂದಿಷ್ಟು ಹೇಳಿರ್ತೀನಿ. ನೋಡಿ, ಒಂದನೇದು ಬಟ್ ಕಂಜಂಕ್ಷನ್. ಇದು ನಿಮ್ಗ ಬೇರೆ ಎಕ್ಸಾಮ್ಗಳಿಗೆ ಹೋದಾಗ ಲಿಂಕರ್ಸ್ ಅಂತ ಹೊಸ ಟಾಪಿಕ್ ಬರ್ತಾ, ಲಿಂಕರ್ಸ್. ಆ ಲಿಂಕರ್ಸ್ ಮತ್ತೊಂದು ಹೆಸರೇ ಕಂಜಂಕ್ಷನ್, ಸಪರೇಟ್ ಆಗಿರ್ತ. ನೀವು 10ನೇ ಕ್ಲಾಸ್ ಎಕ್ಸಾಮ್ ಬರ್ತಕ್ಕಂಥವ್ರಿಗೆ ಇದೇ ಟಾಪಿಕ್ ಇವೇ ಎಕ್ಸಾಂಪಲ್ ಬರ್ತಾವ. ಆದ್ರೆ ಹೆಸರು ಏನಿರ್ತೈತಿ? ಲಿಂಕರ್ಸ್ ಅಂತ ಇರ್ತೈತಿ. ಓಕೆ, ಬಟ್ ಅಂದ್ರೆ ಕನ್ನಡದಾಗ ಆದರೆ. ಸೆಕೆಂಡ್ ಒನ್ ಅಂಡ್ ಅಂದ್ರೆ ಮತ್ತು. ಆರ್ ಅಥವಾ ಬಿಕಾಸ್ ಏಕೆಂದರೆ. ಇಫ್
ಒಂದು ವೇಳೆ, ಇಫ್ ಒಂದು ವೇಳೆ, ಸೊ ಹಾಗಾಗಿ, ಸೊ ಹಾಗಾಗಿ, therefore ಆದ್ದರಿಂದ, therefore ಆದ್ದರಿಂದ, ಎಸ್ these are all conjunction, these are all conjunction. How to raise the question? How to find out where conjunction? How? ಹೇಗೆ ಕ್ವಶನ್ ಹೆಂಗ ರೈಸ್ ಮಾಡ್ತಾನ, ನಾವು ಹೆಂಗ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ನೋಡ್ತಾ ಹೋದ್ರೆ ನಾವು ಮುಂದೆ ಉದಾಹರಣೆಯನ್ನ ಹೇಳ್ತಾ ಹೋಗ್ತೀನಿ. ಬಹಳ ನೀಟಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದೇದ್ ನೋಡ್ರಿ, he is tall, he is tall. ಹೌದಾ? ಟಾಲ್ ಅಂದ್ರ ಎತ್ತರ, and thin ತೆಳ್ಳಗ, ತಿನ್ ಅಂದ್ರ ತೆಳ್ಳಗ. ಈ ಟಾಲು ತಿನ್ನು ನಡಬರ್ಕ್ ಏನಿದೆ, ಆಂಡ್ ಇದೆ. ಹಾಗಾದ್ರ ಆಂಡ್ ಅಂತಕ್ಕಂಥದ್ದೇನು, ಕಂಜಂಕ್ಷನ್. ಹೇಗೆ ಹೇಳ್ತೀರಾ ಸರ್? ನೋಡಿ ನಾನು ಹೇಳ್ತೀನಿ ಕನ್ನಡದಾಗ. ಅವನು ಎತ್ತರ ಇದಾನ ಮತ್ತು ತೆಳ್ಳಗಿದಾನ. ಅವನು ಎತ್ತರ ಇದಾನ ತೆಳ್ಳಗಿದಾನ ಅನ್ಬೋದಿತ್ತು ನಾವು, ಹೌದಾ? ಆದ್ರೆ ಅಲ್ಲಿ ಅರ್ಥಕ್ಕನುಸಾರವಾಗಿ ಒಂದು ಶಬ್ದವನ್ನ ಹಾಕ್ತಾ ಇದೀವಿ. ಅವನು ಎತ್ತರ ಇದಾನಪ್ಪ ಮತ್ತೆ ತೆಳ್ಳಗಿದಾನ. ನೋಡು, ಅವನು ಎತ್ತರ ಇದಾನಪ್ಪ ಮತ್ತ ತೆಳ್ಳಗಿದಾನ. ನಾವು ಆಡು ಭಾಷೆದಾಗ ಅಂತೀವಿ, ಹೌದಾ? ಎಸ್. ಹಾಗಾದ್ರೆ ಎತ್ತರ ಇದಾನ ಮತ್ತ ತೆಳ್ಳಗಿದಾನ ನಡಬರ್ಕೆ ಏನೈತಿ, ಮತ್ತು ಅಂತ ಐತಿ. ಮತ್ತು ಅನ್ನೋದಕ್ಕೆ ಕನ್ನಡದಲ್ಲಿ ಆಂಡ್ ಅಂತ ಕರಿತೀವಿ. ಹಾಗಾದ್ರೆ ಆಂಡ್ ಏನಾಗುತ್ತೆ ಈಗ, ಕಂಜಂಕ್ಷನ್ ಆಗುತ್ತೆ. ಹಾಗಾದ್ರೆ ಆಂಡ್ ಇವೆರಡನ್ನ, ಎತ್ತರನ್ನ ಮತ್ತು ತೆಳ್ಳಗನ್ನ ಏನ್ ಮಾಡ್ತಾ ಇದೆ, ಕೂಡಿಸ್ತಾ ಇದೆ, ಕನೆಕ್ಟ್ ಮಾಡ್ತಾ ಇದೆ, ಜಾಯಿಂಟ್ಸ್ ಮಾಡ್ತಾ ಇದೆ. ಮುಂದುವರೆದು ನೋಡೋಣ. she ran fast, she ran fast. ಅವಳು ರನ್ ಫಾಸ್ಟ್ ಆಗಿ ಓಡಿದಳು. ಬಟ್ ಆದ್ರೆ ಮಿಸ್ಡ್ ದ ಟ್ರೈನ್. ಹೇಳ್ತಿರ್ತೀವಿ, ನಮ್ಮ ಫ್ರೆಂಡು 600 ಮೀಟರ್ ರನ್ನಿಂಗು ಸ್ಪೀಡ್ ಆಗಿ ಓಡ್ದ, ಬಟ್ ಆದ್ರ ಪ್ರೈಸ್ ಬರಲ್ಲ. ನೋಡಿ, ನನ್ನ ಫ್ರೆಂಡು 600 ಮೀಟರ್ ಸ್ಪೀಡ್ ಆಗಿ ಓಡ್ದ, ಆದ್ರ ಪ್ರೈಸ್ ಬರಲಿಲ್ಲ. ಇದು ಈ ವಾಕ್ಯವನ್ನ ಎರಡು ವಾಕ್ಯಗಳನ್ನ ಜೋಡಿಸ್ತಕ್ಕಂಥದ್ದು ಯಾವುದು, ಆದ್ರ. ಹಾಗಾದ್ರೆ ಆದರೆ ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ, ಕಂಜಂಕ್ಷನ್ ಆಗುತ್ತ. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ಅಲ್ವಾ? ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಬೇಕು. ಅರ್ಥ ಆಯ್ತಾ? ಡೌಟ್ಸ್ ಇದ್ರಿ ಸಮಟೈಮ್ಸ್ ಎಲ್ಲಾದ್ರೂ ಒಂದು ಸ್ಪೆಲ್ಲಿಂಗ್ ಸ್ಪೀಡ್ ಆಗಿ ಬರೋದು ಮಾಡ್ಬೇಕಾದಾಗ ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತಾ, ಹೌದಾ? ಅವಾಗ ಮಾಡಬೇಕು, ತಪ್ಪೇನಿಲ್ಲ. ಮತ್ತೆ ನೆಕ್ಸ್ಟ್ ಟಾಪಿಕ್ ತಪ್ಪುಗಳನ್ನ ಮಾಡಬಾರ್ದು ನಾವು, ಹೌದಾ? ನೋಡಿ, she ran fast but missed the train. ಅವಳು ಸ್ಪೀಡ್ ಆಗಿ ಓಡಿದ್ಲು, ಆದ್ರೂ ಸಹ ಅವಳು ಏನ್ ಮಾಡಿದ್ಲು, ಟ್ರೈನ್ ಅನ್ನ ಮಿಸ್ ಮಾಡ್ಕೊಂಡ್ಬಿಟ್ಲು ಅಂತ. ಆದರೂ ನೋಡಿ ಹೆಂಗಿದೆ. ಇನ್ನ ಮೂರನೇದ್ ನೋಡಿ, ಇಸ್ ದಿಸ್ ಟೀ ಆರ್ ಕಾಫಿ? ಇದು ಟೀನೋ ಕಾಫಿನೋ ಅಂತ ಅನ್ಬೋದಿತ್ತು ನಾವು. ಅದ್ರಲ್ಲಿ ಏನ್ ಹಾಕೈತಿವಿ, ಇದು ಟೀ ಅಥವಾ ಕಾಫಿ, ಟೀನಾ ಅಥವಾ ಕಾಫಿನಾ? ನಿನ್ಗ ನಾನೊಂದು ಕೊಡ್ತೀನಿ, ಏನೋ ಒಂದು ಮನೆಗೆ ಬಂದಿರ್ತೀಯ, ಅತ್ತಿಯಾಗಿ ನಾ ಒಂದೇನೋ ಮಾಡ್ಕೊಂಡ್ ಕೊಡ್ತೀನಿ. ಸ್ವಲ್ಪ ಟೇಸ್ಟ್ ಚೇಂಜ್ ಇರ್ತದೆ, ಚಾಕ್ಕಿಂತ ಟೇಸ್ಟ್ ಚೇಂಜ್ ಇರ್ತೈತಿ, ಕಾಫಿಗಿಂತ ಸ್ವಲ್ಪ ಚೇಂಜ್ ಇರ್ತದೆ. ಎರಡು ಮಿಕ್ಸ್ ಆದಂಗೆ ಆಗ್ಬಿಟ್ಟಿರ್ತ ನನಗ. ಅವಾಗ ನಾ ಕುಡಿತೀನಿ. ನನ್ನ ಫ್ರೆಂಡ್ ಅಲ್ಲಿ ನೀನು ಕೇಳ್ತನ, ಅಲ್ಲಪ್ಪ ಇದು ದೋಸ್ತ, ಇದು ಚಾನಾ ಅಥವಾ ಕಾಫಿನಾ ಒಂದು ಗೊತ್ತಾಗವಲ್ತಲ್ಲೋ ಅಂತ. ಚಾನಾ ಅಥವಾ ಕಾಫಿನಾ? ಕಾಫಿನಾ ಚಾನಾ ಎರಡನ್ನ ಕೂಡಿಸ್ತಕ್ಕಂತಹ ಪದ ಅಥವಾ. ಅಥವಾ ಅನ್ನಕ ಇಂಗ್ಲಿಷ್ ಏನಂತೀವಿ, ಆರ್. ನೋಡಿ, ಆರ್ ಅಲ್ವಾ? ನೆಕ್ಸ್ಟ್ ನೋಡಿ, ಗೋಪಿ ಈಸ್ ಆಬ್ಸೆಂಟ್ ಬಿಕಾಸ್ ಹಿ ಈಸ್ ಇಲ್. ನೋಡಿ, ಇಲ್ಲಿಗ ಗೋಪಿ ಈಸ್ ಆಬ್ಸೆಂಟ್, ಇಲ್ಲಿ ಒಂದು ವಾಕ್ಯ ಮುಗಿದೈತಿ, ಆದ್ರೆ ಫುಲ್ ಸ್ಟಾಪ್ ಇಲ್ಲ. ಹಿ ಈಸ್ ಇಲ್, ಹಿ ಈಸ್ ಇಲ್ ಇದು ಒಂದು ವಾಕ್ಯ. ಆದ್ರೆ ಈ ವಾಕ್ಯವನ್ನ ಜೋಡಿಸ್ತಕ್ಕಂತಹ ಪದ ಯಾವುದು, ಬಿಕಾಸ್. ಏನ್ ನೋಡ್ರಿ, ಏನಾಗತ್ತ ಅರ್ಥ, ಗೋಪಿ ಇವತ್ತು ಆಬ್ಸೆಂಟ್ ಅದಾನ, ಯಾಕಂದ್ರ ಅವನಿಗೆ ಹುಷಾರಿಲ್ಲ, ಇಲ್ ಅನಾರೋಗ್ಯದಿಂದ ಬಳಲಕತ್ತಾನ. ಅರ್ಥ ಆಗ್ತಿದೆಯಾ? ನೋಡಿ, ಬಿಕಾಸ್ ಹಿ ಈಸ್ ಇಲ್. ನೀಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ, ಒಂದು ಸಲ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಎಲ್ಲವೂ ಬರ್ತಾ ಹೋಗುತ್ತಾ. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕು ನೀವು, ಪಟಕನ ಅವಾಗ ಗೊತ್ತಾಗ್ಬಿಡುತ್ತಾ. ಗೋಪಿ ಆಬ್ಸೆಂಟ್ ಅದಾನ, ಯಾಕಂದ್ರ ಅವನು ಅನಾರೋಗ್ಯದಿಂದ ಬಳಲ್ತಾ ಇದ್ದಾನ. ನೆಕ್ಸ್ಟ್ ನೋಡ್ರಿ, ಇಫ್ ಐ ಗೋ ಟು ಹುಬ್ಳಿ ಐ ರೀಚ್ಡ್ ಟೆಂಪಲ್. ನೋಡಿ, ಬಟ್ ಇಲ್ಲಿ ಕಂಟಿನ್ಯೂ ಆಗ್ಬಿಡತಿ, ಹೌದಾ?
ಇಫ್ ಐ ಗೋ ಟು ಹುಬ್ಳಿ ಐ ರೀಚ್ ಟೆಂಪಲ್. ಹಾಗಾದ್ರೆ ಇಫ್ ಅಂದ್ರೆ ಎಲ್ಲಿ, ಒಂದು ವೇಳೆ. ಹಾಗಾದ್ರೆ ಇಫ್ ಎಲ್ಲಿ ಬಂದೈತಿ, ಇಲ್ಲಿ ಬಂದೈತಿ. ವಾಕ್ಯದ ಪ್ರಾರಂಭದಲ್ಲಿಯೇ ಇಫ್ ಬಂದೈತಿ. ಒಂದು ವೇಳೆ ನಾನು ಹುಬ್ಬಳ್ಳಿಗೆ ಹೋದ್ರೆ ಟೆಂಪಲ್ಗೆ ಏನಾಗ್ತೀನಿ, ರೀಚ್ ಆಗ್ತೀನಿ. ಹುಬ್ಬಳ್ಳಿಗೆ ಹೋದ್ರೆ ಅಲ್ಲೇ ಸಮೀಪ ಯಾವುದೋ ಊರಲ್ಲಿರ್ತಕ್ಕಂತಹ ದೇವಸ್ಥಾನಕ್ಕೆ ನಾನು ಏನಾಗ್ತೀನಿ, ರೀಚ್ ಆಗ್ತೀನಿ. ಫಸ್ಟಿಗೆ ಬಂದೈತೆ ನೋಡ್, ಅದೇ ಹೇಳ್ತೇನೆ, ನಾನು ಹೇಳ್ತಾನಲ್ಲ. ಒಂದು ವೇಳೆ ನಾನು ಏನಾದ್ರು ಬೆಂಗಳೂರಿಗೆ ಹೋದ್ರೆ, ಒಂದು ವೇಳೆ ನಾನು ಏನಾದ್ರು ಬೆಂಗಳೂರಿಗೆ ಹೋದ್ರೆ ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಹೈಕೋರ್ಟ್ ಅವುಗಳನ್ನ ಏನ್ ಮಾಡ್ತೀನಿ, ನಾನು ನೋಡ್ತೀನಿ. ಹೌದಾ? ನೆಕ್ಸ್ಟ್ ನೋಡಿ, ಶಿ ಈಸ್ ಗುಡ್ ಗರ್ಲ್ ಬಟ್ ಪೂರ್. ನೋಡಿ, ಅವಳು ಉತ್ತಮವಾಗಿರ್ತಕ್ಕಂತಹ ಒಳ್ಳೆಯ ಹುಡುಗಿ, ಆದ್ರ ಆಕೆ ಎಂದಳ, ಬಡವಳಿದಳ, ಬಡ ಹುಡುಗಿ ಇದ್ದಾಳ. ಆದ್ರ ಹೀಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಮ್ ಫ್ರೆಂಡ್ ಯಾರು ಹೋಗ್ತಾ ಇರ್ತೀಯ, ಅಥವಾ ನೀನು ನಿಮ್ ಫ್ರೆಂಡ್ ಹೋಗ್ತಾ ಇರ್ತೀಯ, ಎಲ್ಲಿಗೆ ಹೋಗ್ಬೇಕಾಗಿರ್ತ, ನೀನ್ ಹೇಳ್ತೀಯ, ನಾ ಕೇಳ್ತೀನಿ, ನೀವಿಬ್ರು ಹೋಗ್ಬೇಕಾದ್ರ ಎಲ್ಲಿಗೆ ಹೊಂಟಿರಪ್ಪ ಅಂತ ಕೇಳ್ತೀನಿ, ಯಾರ್ಯಾರು ಹೊಂಟಿರಪ್ಪ ಅಂತ ಕೇಳ್ತೀನಿ. ಅವಾಗ ಹೇಳ್ತೀಯ, ನಾನು ಮತ್ತ ನಮ್ ದೋಸ್ತ ಏನ್ ಮಾಡಕತ್ತೀವಿ, ಪರೀಕ್ಷೆ ಬರೀಲಿಕ್ಕೆ ಹೊಂಟೀವಿ ಅಂತೀಯ. ನಾನು ನಮ್ ದೋಸ್ತ ಅನ್ಬೋದಿತ್ ನೀನು, ಆದ್ರ ನಾನು ಮತ್ತೆ ನನ್ನ ದೋಸ್ತ ಅಂತೀಯ. ಮತ್ತೆ ಅನ್ನಕ್ಕೇನು, ಆಂಡ್ ಅಂತೀವಿ. ಅರ್ಥ ಆಗ್ತಿದ್ಯಾ? ಎಸ್, ಅದು ತಿಳ್ಕೊಬೇಕು ನೀವು. ಈಗ ಅವ್ರು ಯಾರು, ಇಬ್ರು ಅಲ್ಲಿ ಯಾರದಾರಲ್ಲ, ಅವ್ರು ಯಾರು ಅಂತಂದ್ರ ಅವನು ಮತ್ತು ಅವಳು ಫ್ರೆಂಡ್ಸ್ ಅದಾರ. ಅವನು ಮತ್ತು ಅವಳು ಫ್ರೆಂಡ್ಸ್ ಅದಾರ. ಹೀಗೆ ಸಂಪೂರ್ಣವಾಗಿ ಏನ್ ತಿಳ್ಕೊಬೇಕು ಅಂತಂದ್ರೆ, ಎರಡು ಶಬ್ದಗಳನ್ನಾಗಿರ್ಬೋದು, ಎರಡು ವಾಕ್ಯಗಳನ್ನಾಗಿರ್ಬೋದು, ಅಥವಾ ಎರಡು ವ್ಯಕ್ತಿಗಳನ್ನ ಜೋಡಿಸ್ತಕ್ಕಂತಹ ಪದಗಳಿಗೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ನೋಡ್ರಿ, ಬಹಳ ಅತ್ಯಂತ ಅದ್ಭುತವಾಗೈತಿ. ಎಲ್ಲರೂ ನೋಟ್ಸ್ ಮಾಡ್ಕೋಬೇಕು. ಕಂಜಂಕ್ಷನ್ ಅಂದ್ರೆ ಏನು, ಸಂಬಂಧ ಸೂಚಕ. ಇದು ಅರ್ಧ ಪೇಜ್ ಆಗಲ್ಲಪ್ಪ ನಿಮ್ಗ, ಅರ್ಧ ಪೇಜ್ ಆಗಲ್ಲ. ಎಷ್ಟು ಲೈನ್ ಐತಪ್ಪ ಅಂತಂದ್ರ ಇದೊಂದು 6-7 ಲೈನು, ಇದೊಂದು 4-5 ಲೈನು, ಒಂದು 10-12 ಲೈನ್ ಮುಗಿದೋಗ್ತ. ನೀಟಾಗಿ ನೋಟ್ಸ್ ಮಾಡ್ಕೋಬೇಕು, ಬರ್ಕೋಬೇಕು. ನೋಡಿ, ಕೆಲವಷ್ಟಕ್ಕೆ ಮಾರ್ಕ್ ಹಾಕೋಬೇಕು. ಆಂಡ್ ಆಗುತ್ತಾ, ಬಟ್ ಆಗುತ್ತಾ, ಆರ್ ಆಗುತ್ತಾ, ಹೌದಾ, ಬಿಕಾಸ್ ಆಗುತ್ತಾ, ಇಫ್ ಆಗುತ್ತಾ, ಬಟ್ ಆಗುತ್ತಾ. ಸಿ ಇಸ್ ಗುಡ್ ಗರ್ಲ್ ಬಟ್ ಅವಳು ಒಳ್ಳೆ ಹುಡುಗಿದಾಳ, ಬಹಳ ಇಂಟೆಲಿಜೆಂಟ್ ಇದಾಳ, ಬಹಳ ಶಾಣೆಕಿದಾಳ. ಆದ್ರ ಆಕೆ ಏನಿದಾಳಪ್ಪ ಅಂತಂದ್ರ ಬಡವಳದಾಳ ಅಂತ, ಬಡವಳದಾಳ. ಸೊ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಈ ರೀತಿಯಾಗಿ ಕನೆಕ್ಟ್ ಆಗಿ ನೀವು ಏನ್ ಮಾಡ್ಬೇಕು, ಒಂದೊಂದನ್ನ ತಿಳ್ಕೊ ಅಂತ ಹೋಗ್ಬೇಕು. ಬಹಳ ಲೆಂತಿ ಆದ್ರೂ ಕೇಳಕ್ ಇಂಟ್ರೆಸ್ಟ್ ಬರಲ್ಲ, ಬಹಳ ಶಾರ್ಟ್ ಆದ್ರೂ ಕೇಳಕ್ ಬರಲ್ಲ. ಶಾರ್ಟ್ ಆಯ್ತು ಅಂತಂದ್ರೆ ಇನ್ಫಾರ್ಮೇಶನ್ ಕಡಿಮೆ ಆಗುತ್ತೋ, ಜಾಸ್ತಿ ಲೆಂತ್ ಆಯ್ತಪ್ಪ ಅಂದ್ರೆ ನಿಮ್ಗೆ ಬೋರ್ ಬರುತ್ತೆ, ನಿದ್ದೆ ಬರಕ ಪ್ರಾರಂಭ ಆಗುತ್ತೆ. ಹೌದಾ? ಸೊ ಅದು ಮೈಂಡ್ ಸೆಟ್ ತೆಗಿಬೇಕು ನೀವು. ಈ ವಿಡಿಯೋಗಳನ್ನ ಒಂದೊಂದು ವಿಡಿಯೋಗಳನ್ನ ನೋಡ್ಕೊಂತ ಹೋಗಿಬಿಟ್ರೆ ನಿಮ್ಗೆ 4 ಮಾರ್ಕ್ಸ್ ಬರ್ತಾ. ಈಗ ಪ್ರೈಮರಿ, ಹೈಸ್ಕೂಲ್ ಓದೋರೆಲ್ಲ ಇವ್ರು ನೋಡ್ಬೇಕು. ನೋಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರ ಸುಮಾರು 4 ಮಾರ್ಕ್ಸ್ ಬರ್ತಾ 10ನೇ ಕ್ಲಾಸಿಗೆ ನಿಮ್ಗೆ ಎಕ್ಸಾಮ್ಗೆ. 8, 9, 10, 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾ ಆಲ್ರೆಡಿ ಪದೇ ಹೇಳ್ತಿರ್ತೀನಿ, ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ 4 ಅಂಕಗಳು ಬರ್ತಾವ SSLC ಬೋರ್ಡ್ ಎಕ್ಸಾಮ್ಗೆ. ಎಲ್ಲೆಲ್ಲಿ ಅಂತಂದ್ರೆ ಮತ್ತೊಮ್ಮೆ ನಿಮ್ಗೆ ನೆನಪು ಮಾಡ್ತೀನಿ, ಪ್ರಿಪೋಸಿಷನ್ 1 ಮಾರ್ಕ್ಸ್ ಫಿಕ್ಸ್ ಇರ್ತೈತಿ. ಆಮೇಲೆ ಕಂಜಂಕ್ಷನ್ ಗೆ ಲಿಂಕರ್ಸ್ ಅಂತ ಕರಿತೀವಿ, ಇಲ್ಲಿ 1 ಮಾರ್ಕ್ಸ್ ಫಿಕ್ಸ್ ಇರ್ತೈತಿ. ನೋಡಿ, ಪ್ರಿಪೋಸಿಷನ್ 1 ಮಾರ್ಕ್ಸ್ ಫಿಕ್ಸ್ ಇರ್ತೈತಿ, ಕಂಜಂಕ್ಷನ್ 1 ಮಾರ್ಕ್ಸ್ ಫಿಕ್ಸ್ ಇರ್ತೈತಿ. ಆಮೇಲೆ 17ನೇ ಕ್ವಶನ್ ಏನಿರ್ತಪ್ಪ ಅಂತಂದ್ರ, ಒಂದು ಪ್ಯಾಸೇಜ್ ಕೊಟ್ಟು, ಒಂದು ಪ್ಯಾರ ಕೊಟ್ಟು, ಅದ್ರಾಗ ಮಿಸ್ಟೇಕ್ ಆಗಿರ್ತಾವ, ಅದನ್ನ ಸರಿಪಡಿಸಿ ಅಂತಾರ. ಅದ್ರಾಗ ಯಾವ ಇರಲ್ಲ, ಇದ್ರೆ ಏನಿರ್ತಾವ, adverbial to be mistake corrected, verbal to be mistake corrected, to be corrected, and capital to be ಯೂಸ್ಡ್, ಈ ತರ ಬಂದಿರ್ತಾವ. ಸೊ ಅವೆಲ್ಲವುಗಳನ್ನ ತಿಳ್ಕೋಬೇಕು. ಅದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳೋದು. ಹೌದಾ? ಇದಾದ ತಕ್ಷಣ ಬರೋದು ಇಂಟರ್ಜೆಕ್ಷನ್ ಬರೋದು ಪ್ರಿಪೋಸಿಷನ್. 2 ಮುಗಿದು ಬಿಟ್ರ ಪಾರ್ಟ್ಸ್ ಆಫ್ ಸ್ಪೀಚ್ ಕಂಪ್ಲೀಟ್ ಆಗಿ ಮುಗಿದೋಗ್ತಾ. ಹೌದಾ? ಎಲ್ಲವೂ ಚೆನ್ನಾಗಿ ವಿಡಿಯೋ ಆಗ್ತಾ ಇದಾವ, ಚೆನ್ನಾಗಿ ಇದಾಗ್ತಾ ಇದಾವ ಅಂದ್ರೆ ಒಂದು ಲೈಕ್ ಕೊಡ್ಬೇಕು ನೀವು. ಹಂಗ ಸುಮ್ಮ ನೋಡಿ ಕೇಸಿ ಹೋಗ್ಬಿಡೋದಲ್ಲ. ಎಲ್ಲೋ ಒಂದ್ ತಾಸು ಕುಂತ್ಕೋ ಬದಲು 1 ನಿಮಿಷ ಏನ್ ಮಾಡ್ಬೇಕು ನೀವು, ಒಂದು 10ರಿಂದ 15 ನಿಮಿಷ ವಿಡಿಯೋ ಇರ್ತಿ, ಬಹಳ ಪಾಸ್ ಮಾಡ್ಬೇಕು, ನೀಟಾಗಿ ನೋಡ್ಕೋಬೇಕು, ಬರ್ಕೋಬೇಕು, ಕೇಳಬೇಕು, ನೋಟ್ಸ್ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಸೊ ಹೀಗೆ ನೀವು ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ಬರಬೇಕು ಅಂತಂದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ಲೈಕ್ ಕೊಡ್ರಿ. ನಮಗ್ ಖುಷಿ ಅದು. ಲೈಕ್ ಕೊಡಕತ್ತೀರ, ಎಲ್ಲರಿಗೂ ಇಷ್ಟ ಆಗೈತಿ, ಚೆನ್ನಾಗೈತಿ ಅಂತ ಅನಿಸ್ತೈತಿ. ತಪ್ಪಿದ್ರೆ ಕಮೆಂಟ್ ಹಾಕ್ಬೇಕು, ಕಮೆಂಟ್ ನೋಡ್ತೀವಿ, ಕಮೆಂಟ್ ನೋಡಿ ಕೇಸಿ ಮತ್ತೆ ಮಿಸ್ಟೇಕ್ ಗಳನ್ನು ತಿದ್ಕೊಳ್ತೀವಿ, ಒಳ್ಳೆ ವಿಡಿಯೋಗಳನ್ನ ಬಿಡ್ತಾ ಹೋಗ್ತೀವಿ. ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲರಿಗೂ ಗೊತ್ತಿರ್ತಾ, ಹಾಗಾಗಿ ಇದನ್ನ ಬಾಳ ಮಾಡ್ತಾ ಇಲ್ಲ ಡೀಪ್ ಆಗಿ. ಬಟ್ ಮುಂದುವರೆದಿರ್ತಕ್ಕಂತಹ 20-21 ಟಾಪಿಕ್ಗಳು ಇದಾವ. 3 ಮಾರ್ಕ್ಸಿನವು, 2 ಮಾರ್ಕ್ಸಿನವು, 4 ಮಾರ್ಕ್ಸಿನವು. ಹೌದಾ? ಆ ಎಲ್ಲಾ ವಿಡಿಯೋಗಳನ್ನ ಬಿಡ್ತಾ ಹೋಗ್ತೀನಿ. ಆ ಎಲ್ಲಾ ವಿಡಿಯೋಗಳನ್ನ 1ರಿಂದ 100 ವಿಡಿಯೋಗಳನ್ನ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ಗ್ರಾಮರ್ ಬಹಳ ಈಸಿ ಆಗುತ್ತಾ. ಇದನ್ನ ಬಹಳ ಡೀಪ್ ಆಗಿ ಹೇಳಲ್ಲ ನಾನು, ಅದನ್ನ ಬರೆದು ಹೇಳ್ತಿರ್ತೀನಿ. ನೆಕ್ಸ್ಟ್ ಟಾಪಿಕ್ ಬರೋ ಗೊತ್ತಾಗುತ್ತೆ ನಿಮ್ಗೆ, ಹೆಂಗ್ ಗೊತ್ತಾಗುತ್ತಾ ಅವಾಗ ನೋಡ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಇಷ್ಟು ಈಸಿನ
ಕ್ವಶನ್ ಟ್ಯಾಗು, ಇಷ್ಟು ಈಸಿನ ಸಿಲೇಬಲ್ಲು, ಇಷ್ಟು ಈಸಿನ ಲ್ಯಾಂಗ್ವೇಜ್ ಫಂಕ್ಷನ್ನು, ಇಷ್ಟು ಈಸಿನ ಇನ್ಫಿನಿಟಿವ್ ಎಲ್ಲವೂ ಸರಳವಾಗಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಹಾಗಾದ್ರೆ ಮತ್ತೊಮ್ಮೆ ಮುಂದುವರೆದು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಆ ವಿಡಿಯೋದಲ್ಲಿ ಸಿಗಬೇಕು ಅಂತಂದ್ರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಅವ್ರಿಗೆ ಶೇರ್ ಮಾಡ್ರಿ. ಅವ್ರು ಎಲ್ಲರೂ ಏನ್ ಮಾಡ್ತಾರಪ್ಪ ಅಂದ್ರೆ ನೋಡ್ಲಿ, ಯೂಸ್ ಆಗಲಿ ಅಂತ ಹೇಳ್ತಾ ಇವತ್ತಿನ ತರಗತಿಗಳನ್ನ ಮುಗಿಸೋಣ. ಮತ್ತೆ ನಾವು ನಾಳೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.